ನೀವೆಲ್ಲ ಮುಂದುವರಿತಾ ಇದ್ದೀರಿ. ನನ್ನ ಸಮಗ್ರ ಸಾಹಿತ್ಯವನ್ನು ನಾನು ಏನು ಬರೆದು ಅನ್ನೋದಕ್ಕಿನ್ನೂ ಅದು ಓದುಗರಿಗೆ ಸಂಬಂಧಪಟ್ಟದ್ದು. ಇದು ನಾನು ಅಷ್ಟು ಬರದೆ ಇಷ್ಟು ಬರದೆ ಅಂತ ತಿಳ್ಕೊಂಡು ಯಾವುದೇ ಲೇಖಕ ಹೇಳಬಾರದು. ಆ ದೃಷ್ಟಿಯಿಂದ ನಾನು ಎಷ್ಟೇ ಬರೀಲಿ ಏನೇ ಬರಲಿ ನನ್ನ ಸಾಹಿತ್ಯವನ್ನು ಗುರುತಿಸಿಕೊಂಡು ಇಲ್ಲಿ ಅಂಥ ಸಮಗ್ರ ಸಾಹಿತ್ಯವನ್ನು ನನ್ನೇನೋ ಜಾನಪದ ಸಾಹಿತ್ಯ ಅಂತ ಗುರ್ತ ಮಾಡ್ತಾಯಿದ್ದಾರೆ. ಆದರೆ ಇಡಿಯಾಗಿ ನನ್ನ ಕವಿತೆ, ನನ್ನ ವಿಮರ್ಶೆ, ನನ್ನ ಜೀವನ ಚರಿತ್ರೆ, ನನ್ನ ಸಂಶೋಧನೆ, ಇಡೀ ಸಮಗ್ರ ಸಾಹಿತ್ಯವನ್ನು ಇಲ್ಲಿ ಅನುಲಕ್ಷಿಸಿ ಇಲ್ಲಿ ನನಗೆ ಇಂಥ ಒಂದು ಗೌರವದ ಪ್ರಶಸ್ತಿಯನ್ನು ನೀಡಿದೆ. ಆ ದೃಷ್ಟಿಯಿಂದ ನಿನ್ನೆಲ್ಲ ಮನ್ನಣೆ ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ನಡೀತು, ಸನ್ಮಾನ ಸಮಾರಂಭ ನಡೀತೇವೆ. ಅಂತೂ ಇಲ್ಲಿ ನನಗೆ ಈ ಬೀಳಿಗೆಯ ಜನ ಆಯಿತು, ಯಾದವಾಡ ಜನ ಆಯಿತು, ನಮ್ಮ ಹುಟ್ಟೂರು ಯಾದವಾಡ ನನಗೆ ಅನೇಕ ರೀತಿಯಾದಂಥ ಶಕ್ತಿಯನ್ನು ಕೊಡ್ತಾರೆ. ಮುಖ್ಯವಾಗಿ ನನ್ನ ಈ 33-34 ವರ್ಷಗಳಲ್ಲಿ ನಿಮ್ಮಂಥ ಶಿಷ್ಯರು ಏನದಿರಲ್ಲ, ನನಗದು ಭಾಳ ದೊಡ್ಡ ಶಕ್ತಿಯಾಗಿದೆ ಅನ್ನುವಂಥ ಮಾತನ್ನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಇಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾಯಿದ್ದೀನಿ. ಯಾವುದೇ ವ್ಯಕ್ತಿಗೆ ಶಿಷ್ಯರ ಬಲನೇ ದೊಡ್ಡ ಬಲ. ಆ ದೃಷ್ಟಿಯಿಂದ ನೀವೆಲ್ಲ ಬಂದು ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು